ಕಂದಾಯ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಗ್ರಾಮ ಲೆಕ್ಕಾಧಿಕಾರಿಗಳಿಗೆ ಯಾವುದೇ ಗ್ರಾಮಗಳಲ್ಲಿ ಮೂಲಭೂತ ಸೌಲಭ್ಯಗಳು ಇರೋದಿಲ್ಲ. ಅಂದರೆ ಕಚೇರಿ, ಪೀಠೋಪಕರಣಗಳು ಅಂತಂದರೆ ಕಂಪ್ಯೂಟರ್, ಅವ್ರಿಗೆ ಬೇಕಾದಂಥ ಯಾವುದೇ ಸೌಲಭ್ಯಗಳು ಸರ್ಕಾರ ಒದಗಿಸಿಲ್ಲ. ಅದಕ್ಕಾಗಿ ದಯಮಾಡಿ ಈ ಹಿಂದೆ ಹೋರಾಟಗಳು ಮಾಡಿದಾಗ 4-5 ತಿಂಗಳು ಸರ್ಕಾರ ಸಮಯ ತಗೊಂಡಿತ್ತು. ಆದರೂ 2ನೇ ಹಂತದ ಹೋರಾಟ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಇನ್ನು ಮುಂದೆ ಆದಷ್ಟು ಬೇಗ ಅವರಿಗೆ ಕಚೇರಿ ಮತ್ತು ಮೂಲಭೂತ ಸೌಲಭ್ಯಗಳನ್ನ ಪ್ರತಿ ಹಳ್ಳಿಗಳಲ್ಲಿ ಕೊಡಬೇಕು. ಅದೇ ರೀತಿ ಪ್ರತಿಯೊಬ್ಬರಿಗೆ ಪ್ರಮೋಷನ್ ಅಂದರೆ ಯಾವುದೇ ರೀತಿ ಬಡ್ತಿ ಕೊಟ್ಟಿಲ್ಲ. ಅವರು 20 ವರ್ಷದಿಂದ ನಮ್ಮ ಬಳ್ಳಾರಿ ಜಿಲ್ಲೆ ಅಂದರೆ ಉತ್ತರ ಕರ್ನಾಟಕದ ಭಾಗದಲ್ಲಿ ಬರ್ತಕ್ಕಂಥ ಎಲ್ಲ ಜಿಲ್ಲೆಗಳಲ್ಲಿ ವಿಲೇಜ್ ಅಕೌಂಟೆಂಟ್ ಆಗಿರ್ತಕ್ಕಂಥ ಈ 20 ವರ್ಷದಿಂದ ಅದೇ ಹುದ್ದೆಯಲ್ಲಿ ಮುಂದುವರೆದಿದ್ದಾರೆ. ಅದಕ್ಕಾಗಿ ಸರ್ಕಾರ ಆದಷ್ಟು ಬೇಗ ಅವರಿಗೆ ಪ್ರಮೋಷನ್ಗಳು ಕೊಡಬೇಕು, ಬಡ್ತಿ ಕೊಟ್ಟು ಮುಂದಿನ ಹುದ್ದೆಗಳಿಗೆ ನೇಮಕಾತಿ ಮಾಡಬೇಕು. ಅದರಿಂದ ಹಿಂದುಳಿದ ನಮ್ಮ ಜಿಲ್ಲೆಗಳಿಗೆ ಯಾವ ರೀತಿ ಕಂದಾಯ ಅಧಿಕಾರಿಗಳಿಗೆ ಸವಲತ್ತುಗಳು ಕೊಡ್ತಾರೆ ಅಷ್ಟು ನಮ್ಮ ಜಿಲ್ಲೆಯ ರೈತರಿಗೆ ಮತ್ತು ಜನಗಳಿಗೆ ಒಳ್ಳೆಯದಾಗ್ತದೆ ಅಂತೇಳಿ ನಾವು ಕರ್ನಾಟಕ ಸರ್ಕಾರಕ್ಕೆ ನಾವು ಆಗ್ರಹ ಪಡಿಸ್ತಾ ಇದ್ದೀವಿ. ಈ ಒಂದು ಗ್ರಾಮ ಆಡಳಿತ ಅಧಿಕಾರಿಗಳ 2ನೇ ಹಂತದ 6ನೇ ದಿನವಾದ ಇಂದು ನಮ್ಮ ಮಾನಯ್ಯ ಸರ್, ಸಂಘಟನಾ ಸಂಚಾಲಕರು, ರಾಜ್ಯ ಸಂಘ ಹಾಗೂ ಕರ್ನಾಟಕ ರಾಜ್ಯ ದಲಿತ ಸಂಘದ ಸಮಿತಿ ಸಂಘಟನಾ ಸಂಚಾಲಕರಾಗಿರ್ತಕ್ಕಂಥ ಮಾನಯ್ಯನವರು ಇವತ್ತು ಬಂದು ನಮಗೆಲ್ಲ ನಮ್ಮ ಬಳ್ಳಾರಿ ಜಿಲ್ಲೆಯ ಸಮಸ್ತ ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಒಂದು ನೈತಿಕ ಬೆಂಬಲ ಕೊಡುವುದರ ಜೊತೆಗೆ ಸರ್ಕಾರಕ್ಕೆ ತಮ್ಮ ಮೂಲಕ ನಮ್ಮ ಮೂಲಭೂತ ಸೌಕರ್ಯಗಳೇನಿದ್ದಾವೆ ಆ ಮೂಲಭೂತ ಸೌಕರ್ಯಗಳನ್ನು ನೀಡಬೇಕಂತಂದೇಳಿ ಮೊನ್ನೆ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ ಅಂತೇಳಿ ಈ ಮೂಲಕ ನಮಗೆ ಎಲ್ಲ ಬೆಂಬಲ ಪತ್ರ ಕೂಡ ನೀಡಿದ್ದಾರೆ. ಅವರಿಗೆ ನಮ್ಮ ಬಳ್ಳಾರಿ ಜಿಲ್ಲಾ ಗ್ರಾಮ ಆಡಳಿತ ಸಂಘದ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ.